ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ಚೈತ್ರವನ ಕಾರ್ಯಕ್ರಮದಲ್ಲಿ ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 11ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್.ಎಲ್. ವಾಗೀಶ್ವರಿ. ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್.ಆರ್. ವಾಸುದೇವ. ಸಭೆಯಲ್ಲಿ ಎಲ್ಲರ ಮುಂದೆ ತಂದೆ ಕೇಳ್ತಾ ಇದ್ದಾನೆ, ಹೇಗೆ ಉತ್ತರವನ್ನು ಕೊಡೋದು, ನನ್ನ ಪತ್ನಿಯ ಜೊತೆಯಲ್ಲಿದ್ದೇ ಕಾಲವನ್ನು ಕಳೀತಾ ಇದ್ದೆ ಅಂತ ಹೇಳಿ. ಆಗ ಸುಧನ್ವ ಮೆಲ್ಲಕ್ಕೆ ತಂದೆಗೆ ಕೇಳುವ ಹಾಗೆ ಹೇಳ್ತಾ ಇದ್ದಾನೆ, ನನ್ನ ಪತ್ನಿ ನನ್ನ ಬಳಿಗೆ ಬಂದುಬಿಟ್ಟು ಯುದ್ಧಕ್ಕೆ ಹೊರಟಿದ್ದೀರಿ, ನಾನು ಪುತ್ರವತಿಯಾಗಬೇಕು, ನೀವು ಯುದ್ಧಕ್ಕೆ ಹೊರಟಾಗ ಕೃಷ್ಣ ದರ್ಶನ ಮಾಡಿದ ಮೇಲೆ ಪುನಃ ಹಿಂದಕ್ಕೆ ನಿಜವಾಗಿರ್ತಕ್ಕಂತಹ ನಂಬಿಕೆ ಇಲ್ಲ, ಹಾಗಾಗಿ ನನಗೆ ಸಂತಾನವಾಗಬೇಕು ಅಂತ ಕೇಳಿದಾಗ ಅವಳೊಡನೆ ಇದ್ದೆ ಅಂತ ಹೇಳಿದ. ನೂಕಿವನನು, ಇವನನ್ನು ಆ ಕಡೆಗೆ ನೂಕಿ ಅಂಥೇಳಿ ಹೇಳ್ತಾ ಇದ್ದಾನಂತೆ. ಇವನು ಮಾಡಿರ್ತಕ್ಕಂಥದ್ದು ದೈವದ್ರೋಹ, ಧರ್ಮದ್ರೋಹವಾಗಿದೆ, ಇವನಿಗೆ ನಿಷ್ಕೃತಿ ಏನು ಅಂಥೇಳಿ ಕೇಳ್ತೇನೆ, ಕರೆ ಅಂತ ಹೇಳಿದಾಗ ಚರರು ಬಂದು ಶಂಖಲಿಖಿತರಿಗೆ ಈ ಮಾತನ್ನು ಹೇಳಿದ್ದಾರೆ. ಆ ಚರರ ಮಾತುಗಳನ್ನು ಕೇಳಿ ತಕ್ಷಣ ಶಂಖಲಿಖಿತರು ಅಲ್ಲಿಗೆ ಬಂದರು. ಮಹಾರಾಜ, ಏನು ಯೋಚನೆಯನ್ನು ಮಾಡ್ತಾ ಇದ್ದೀಯಾ? ನೀನು ಪುತ್ರ ವ್ಯಾಮೋಹದಿಂದ ಧರ್ಮವನ್ನು ಮೀರಿದರೆ ನಾವು ಒಂದು ಕ್ಷಣವೂ ಕೂಡ ಇಲ್ಲಿರೋವರಲ್ಲ. ಲೋಕದಲ್ಲಿ ಬೇರೆಯವರಿಗೆ ಒಂದು ನಿಯಮ, ನನ್ನ ಮಕ್ಕಳಿಗೆ ಒಂದು ನಿಯಮ ಅಂತ ಹೇಳಿದರೆ ನಾವು ಇರ್ತಕ್ಕಂಥವರಲ್ಲ. ಇಲ್ಲಿ ನಿನ್ನ ಕಟ್ಟಳೆ ಏನಿದೆ ಅದರಂತೆ ನಡೆಯೋದಾದರೆ ಇಲ್ಲಿರ್ತೀವಿ ಅಂತ ಹೇಳಿದಾಗ ರಾಜ ಸುಮತಿಯನ್ನು ಕರೀತಾ ಇದ್ದಾನೆ. ಬಳಿಕ ಅರಸನ ಸುಮತಿಯಂ ಕರೆದು ಪೇರ್ದಂ ಈ ಖಳನಂ ಕಟಾಹ ಪೂರಿತ ತಪ್ತ ತೈಲದೊಳ್ ಮುಳುಗಿಸೆನಲ್. ಅವನು ಒಡೆಯನಾಜ್ಞೆಯಂ ಮೀರದೆ ಆತನ ಕೈಗಳಂ ಕಟ್ಟಿಸಿ ತಳಪಳನೆ ಕುದಿವ ಎಣ್ಣೆಗೊಪ್ಪರಿಗೆ ಕಾಯ್ವಲ್ಲಿಗೆ ಎಳೆತರಿಸಿ ಮತ್ತೆ ಪೊತ್ತು ಒಲುರಿವ ಪೆರ್ಗೊರಡುಗಳ ನಿಡಿಸಿ ಕಳಕಳಿಸುತಿಗ ಸುಧನ್ವಂಗೆ ಮರುಗುತ ಸಚಿವ ನಿಂತೆಂದನು. ಸುಮತಿಯನ್ನು ಕರೆದು ಹೇಳ್ತಾ ಇದ್ದಾನೆ, ನಮ್ಮ ರಾಜಾಜ್ಞೆ ಏನಿದೆ ಅದರಂತೆ ನಡೆ, ಇವನನ್ನು ಎಳೆದುಕೊಂಡು ಹೋಗಿ ಕುದಿಯುವ ಎಣ್ಣೆ ಇರತಕ್ಕಂತಹ ಕೊಪ್ಪರಿಗೆ ಇಲ್ಲಿ ಹಾಕಿಸಿಬಿಡು ಅಂತ ಹೇಳ್ದ. ಅದರಂತೆ ಸುಮತಿ ಅವನನ್ನು ಎಳೆತರಿಸಿದ್ದಾನೆ. ಕುದೀತಾ ಇರತಕ್ಕಂತಹ ಎಣ್ಣೆ ಯಾವಾಗಲೂ ಕೂಡ ಸಿದ್ಧವಾಗಿರ್ತಾ ಇತ್ತಂತೆ. ಮತ್ತೊಂದಷ್ಟು ಕುದಿಬೇಕು ಅಂಥೇಳಿ ಪೆರ್ಗೊರಡುಗಳ ನಿಡಿಸಿ ಹೆಗ್ಗೊರಡುಗಳನ್ನು ಅಲ್ಲಿ ತುಂಬಿಬಿಟ್ಟು ಮತ್ತೆ ಅಗ್ನಿ ಜ್ವಾಲೆಯಿಂದ ಎಣ್ಣೆ ಕುದಿಯುವಂತೆ ಮಾಡಿದ್ದಾರೆ. ನೋಡ್ತಾ ಇದ್ದಾನೆ, ಸುಧನ್ವನಲ್ಲಿ ಯಾವ ಕಳವಳ ಇಲ್ಲ, ಕಳಕಳಿಸ್ತಾ ಇದ್ದಾನಂತೆ. ಅಂದರೆ ಹಾಗೇ ಇದ್ದಾನೆ, ಸಮಾಧಾನವಾಗಿ ನಿಂತ್ಕೊಂಡಿದ್ದಾನೆ ಸುಧನ್ವ, ಬಂದದ್ದು ಬರಲಿ ಅಂಥೇಳಿ. ಅಂತಹ ಸುಧನ್ವನನ್ನು ನೋಡಿ ಸುಮತಿ ಹೇಳ್ತಾ ಇದ್ದಾನೆ ಮರುಗುತ್ತಾ, ತಂದೆ, ತಾತ, ನಿನಗೆ ಹೀಗೆ ಇಂತಹ ಸ್ಥಿತಿ ಬಂದುಬಿಡುತ್ತಲ್ಲ. ತಾತ ನಿನಗಿಂತಾಗಬಹುದೇ ಲೋಕೈಕ ವಿಖ್ಯಾತನ್. ತಾತ ನಿನಗಿಂತಾಗಬಹುದೇ ಲೋಕೈಕ ವಿಖ್ಯಾತನ್ ಅಭಿಮಾನಿ ಹರಿಸೇವಕಂ ಸುಂದರಂ ಮಾತಾಪಿತೃಪ್ರಿಯಂ ಕೋವಿದಂ ಕೋಮಲಂ ಸುಖಿ ಸಕಲ ಸಜ್ಜನ ಸಖಂ ನೀತಿವಿದಂ ಆಚಾರ ಸಂಪನ್ನಂ ಉತ್ತಮಂ ದಾತನೆಂಬಿನಿಸು ಗುಣಮುಳ್ಳ ಕುವರಂ ನಿನ್ನ ನೀ ತಪ್ತ ತೈಲದೊಳಗೆ ಎಂತ ಕಡ ಬೀಳಿಸುವೆನು. ಈ ತಪ್ತ ತೈಲದೊಳಗೆ ಎಂತ ಕಟ ಬೀಳಿಸುವೆನೆಂದೊಡೆ ಅವನಿಂತೆಂದನು. ಸುಧನ್ವ
ನಿನಗೆ ಹೀಗಾಗಬಹುದೇ ತಾತ ಅಂತ ಹೇಳಿ ಕರೀತಾ ಇದ್ದಾನೆ. ತಂದೆ, ನಿನಗಿಂತಹ ಸ್ಥಿತಿ ಬಂದುಬಿಡ್ತಲ್ಲ. ನೀನೋ ಲೋಕೈಕ ವೀರ, ಎಲ್ಲ ಕಡೆಯಲ್ಲೂ ಖ್ಯಾತಿಯನ್ನು ಹೊಂದಿರತಕ್ಕಂಥವನು, ಮಹಾಪರಾಕ್ರಮಿ, ಜೊತೆಗೆ ಹರಿಭಕ್ತ. ನೀನು ಸುಂದರ, ಮಾತಾಪಿತೃಪ್ರಿಯ, ತಂದೆ ತಾಯಿಗಳ ಮಾತನ್ನು ಮೀರತಕ್ಕಂಥವನಲ್ಲ, ಅವನಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥವನು, ಸಕಲ ಶಾಸ್ತ್ರಗಳನ್ನು ಕೂಡ ಅರಿತಿರ್ತಕ್ಕಂಥವನು, ಕೋಮಲ, ಇನ್ನೂ ಎಳೆಯ ವಯಸ್ಸಿನವನು, ಸಜ್ಜನರಿಗೆ ನೀನು ಸ್ನೇಹಿತನಾಗಿರ್ತಕ್ಕಂಥವನು, ಸಜ್ಜನರೇ ಯಾವಾಗಲೂ ನಿನ್ನ ಆಪ್ತರು, ಎಲ್ಲ ನೀತಿಯನ್ನು ಕೂಡ ಅರಿತಿರ್ತಕ್ಕಂಥವನು, ಉತ್ತಮ, ಎಲ್ಲ ಗುಣಸಂಪನ್ನನಾಗಿದ್ದೀಯಾ, ಜೊತೆಗೆ ಉತ್ತಮ ದಾನಿ ನೀನು. ನಿನ್ನಂತಹ ಸಮಸ್ತ ಗುಣಸಂಪನ್ನನನ್ನು ಈ ಕುದೀತಾ ಇರತಕ್ಕಂತಹ ಎಣ್ಣೆಯಲ್ಲಿ ಅದೇ ಹೇಗೆ ಬೀಳಿಸ್ಲಪ್ಪ, ಹೇಗೆ ತನ್ನ ರಾಜಾಜ್ಞೆಯನ್ನು ನಾನು ಮೀರೋ ಹಾಗಿಲ್ಲ, ನಿನ್ನನ್ನು ಹೇಗೆ ಬೀಳಿಸಲಿ ಅಂತಂದಾಗ ಸಮಾಧಾನವನ್ನು ಅವನೇ ಹೇಳ್ತಾ ಇದ್ದಾನೆ. ಮಂತ್ರಿ, ನೀನು ಹೆದರಬೇಡ. ಅಂಜಬೇಡೆಲೆ ಸುಮತಿ, ನೀನಂಜಬೇಡ ಎಲೆ ಸುಮತಿ, ನೀನೀಗಳಿದಕ್ಕೆ ಮನಮಂಜರಿ ಬಿಡುವವನಲ್ಲ, ತಾನಿನ್ನೆಗಂ ಧರ್ಮಮಂ ಜಡಿದು ನಡೆದುದಿಲ್ಲ, ಆಗವದೊಳ್ ಅಹಿತರೊಳ್ ಪೊಯ್ದಾಡಿ ಮಡಿ ಒಡಲಿದು, ಜಂಜಡದೊಳ್ ಅಳಿವುದೆಂಬೊಂದು ಭಯಮಿಹುದು, ಆದೊಡಂ ಜನಾರ್ದನನಂ ಶರಣ್ಬುಗುವೆನು, ಅಳುಕದೆ ಎನ್ನಂ ಜನಕನಾಜ್ಞೆ ದಪ್ಪದೆ ಹಾಕಿಸು, ಎನ್ನಂ ಜನಕನಾಜ್ಞೆ ದಪ್ಪದೆ ಹಾಯ್ಕಿಸೆನಲು, ಅವಂ ತೆಗೆದೆತ್ತಿ ಬಿಸುಡಿಸಿದನು. ಅಂಜಬೇಡಲೆ ಸುಮತಿ ನೀನು. ಸುಮತಿ, ನೀನು ಹೆದರಬೇಡಪ್ಪ, ನಿನಗೆ ಯಾವ ಗಾಬರಿಯೂ ಕೂಡ ಇಲ್ಲ. ಈ ವಿಷಯದಲ್ಲಿ ನಾನು ಯಾವ ಗಾಬರಿಯನ್ನು ಕೂಡ ಹೊಂದಿಲ್ಲ. ಈವರೆಗೂ ಕೂಡ ನಾವು ಯಾವ ರೀತಿಯಲ್ಲೂ ಕೂಡ ಧರ್ಮವನ್ನು ಮೀರಿ ನಡೆದಿರ್ತಕ್ಕಂಥವನಲ್ಲ. ಆದರೆ ಕ್ಷತ್ರಿಯರಾಗಿರ್ತಕ್ಕಂಥವನು ಅಹಿತರಲ್ಲಿ, ಶತ್ರುಗಳಲ್ಲಿ ಹೋರಾಡಿ ಪ್ರಾಣವನ್ನು ಕೊಡಬೇಕು, ತನ್ನ ದೇಹವನ್ನು ಬಿಡಬೇಕು. ಆದರೆ ಇಂತಹ ಒಂದು ಜಂಜಡದಲ್ಲಿ, ತಂದೆಗೆ ನೋವಾಗಿ ಇಂತಹ ಒಂದು ಪ್ರಸಂಗದಲ್ಲಿ ನನ್ನ ದೇಹವನ್ನು ಬಿಡಬೇಕಾಯ್ತಲ್ಲ ಅಂಥೇಳಿ ಆ ಒಂದು ಭಯವಿಹುದು ಅಂತ. ಅಂದರೆ ಕ್ಷತ್ರಿಯನಾಗಿ ಇಂತಹ ದುರ್ಮರಣ ಬಂದುಬಿಡ್ತಲ್ಲ ನನಗೆ ಅಂಥೇಳಿ ನನಗೆ ಚಿಂತೆ ಹೀಗಾಗಿದೆ ಅಷ್ಟೇ. ನೀನೇನು ಯೋಚನೆಯನ್ನು ಮಾಡಬೇಡ, ಪ್ರಾಣವನ್ನು ಬಿಡತಕ್ಕಂಥ ಹೆದರಿಕೆ ನನಗಿಲ್ಲ, ನೀನು ಹೆದರಬೇಡ. ಜನಾರ್ದನನಂ ಶರಣ್ಬುಗುವೆನು, ನಾನು ಜನಾರ್ದನನನ್ನು, ಆ ಪರಮ ಪುರುಷೋತ್ತಮನನ್ನು, ನಾರಾಯಣನನ್ನು ನಾನು ಶರಣು ಹೋಗ್ತೇನೆ, ಅವನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಜನಕನ ಆಜ್ಞೆ ನಡೆಯಲಿ, ನನ್ನನ್ನು ಕೊಪ್ಪರಿಗೆ ಒಳಗೆ ಹಾಕಿಸು ಅಂತಂದಾಗ ಚರರಿಗೆ ಹೇಳಿದ. ಅವರು ಹಾಗೆ ಕೈ ಕಾಲುಗಳನ್ನು ಕಟ್ಟಿರತಕ್ಕಂತಹ ಸುಧನ್ವನನ್ನು ಎಣ್ಣೆಯ ಕೊಪ್ಪರಿಗೆಯೊಳಗೆ ಹಾಕಿದ್ದಾರೆ. ಭೋ ಎಂದುದಖಿಳ ಪರಿವಾರಂ ಅಡಿಗಡಿಗೆ ಹಾ ಎಂದು ಮರುಗಿದುದು, ನೀನಿಂತಳಿವರೇ ತಾತ ಎಂದು ಪೊರಳ್ದುದು, ಒಡೆತನಕ್ಕೆ ಬೇಸತ್ತು ಸತ್ತ ಎಂದು ಸೈಗೆಡೆದುದು, ವಾಯಕ್ಕಿಂತ ಕಟ ಸುಕುಮಾರನಂ ಕೊಂದ ನೀರಾಯನು, ವಾಯಕ್ಕಿಂತ ಕಟ ಸುಕುಮಾರನಂ ಕೊಂದ ನೀರಾಯನು, ರಾಯನರಿವಂ ನೆರೆ ಸುಡಲಿ ಶಂಖಲಿಖಿತರೆಂಬ ಈ ಯಮಾಪರೇಕೆ ಜನಿಸಿದರೋ ಭೂಸುರರೊಳು ಎಂದು ಮೊರೆ ಇಡುತ್ತಿದ್ದುದು. ಕುದಿಯುವ ಎಣ್ಣೆಯಲ್ಲಿ ಸುಧನ್ವನನ್ನು ಎಸೆದಾಗ
ಭೋ ಎಂದು ದಖಿಳ ಜನ. ಅಯ್ಯೋ ಅಯ್ಯೋ ಅಂಥೇಳಿ ಸಮಸ್ತ ಪರಿವಾರವೂ ಕೂಡ ಅಡಿಗಡಿಗೆ ದುಃಖವನ್ನು ಹೊಂದುತ್ತಾ ಇದೆ. ಅಯ್ಯೋ ಇಂತಹ ಸ್ಥಿತಿ ಬಂದುಬಿಡ್ತಲ್ಲ, ಅಯ್ಯೋ ತಂದೆ ನಿನಗೆ ಇಂತಹ ಮರಣ ಬಂದುಬಿಡ್ತಲ್ಲ. ಅದರಲ್ಲೇ ಕೆಲವು ಜನ ಮಾತಾಡ್ತಾ ಇದ್ದಾರೆ, ಏಕಚಕ್ರಾಧಿಪತ್ಯದ ಅಧಿಕಾರಕ್ಕೆ ತಂದೆಯ ದುರ್ನಡತೆಗೆ ಅವನು ಬೇಸತ್ತು ಮರಣವನ್ನು ಹೊಂದಿದ, ಆಗಲಿ ನನ್ನನ್ನು ಬಿಸಾಕಿ ಅಂಥೇಳಿ ಅವನೇ ಹೇಳಿದ್ದಾನೆ ಅಂತ. ವಾಯಕ್ಕಿಂತ ಕಟ ಸುಕುಮಾರನಂ ಕೊಂದ ನೀರಾಯನು, ಮೋಸದಿಂದ ಕೊಂದಾಕ್ಬಿಟ್ಟ ಅಂತ. ಇಂತಹ ಪರಾಕ್ರಮಿಯನ್ನು ತಂದೆ ಸಹಿಸದೆ ಇವನನ್ನು ಮೋಸದಿಂದ ಕೊಂದಾಕ್ದ ಅಂಥೇಳಿ ಹೇಳ್ತಾ ಇದ್ದಾರೆ. ತಂದೆಯಾಗಿರ್ತಕ್ಕಂಥ ಹಂಸಧ್ವಜನಿಗೆ ಅದೆಂತಹ ಜ್ಞಾನ, ಅವನು ಮಹಾಜ್ಞಾನಿ ಮಹಾಭಕ್ತ ಅಂಥೇಳಿ ಹೇಳ್ತಾ ಇದ್ರು ಜನ. ಅವನಿಗೆ ಯಾವ ಧರ್ಮಶಾಸ್ತ್ರದ ಅರಿವು ಕೂಡ ಇಲ್ಲ, ಅವನ ಅರಿವು ಯಾತಕ್ಕೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಜನ ಶಂಖಲಿಖಿತರೆಂಬ ಈ ಯಮೋಪಮರೇಕೆ ಜನಿಸಿದರೋ ಭೂಸುರರಳು. ಈ ಶಂಖ ಲಿಖಿತರು ಅನ್ನತಕ್ಕಂತಹ ಯಮನಿಗೆ ಸಮನಾಗಿರ್ತಕ್ಕಂಥವರು ಸಾಧಾರಣರಲ್ಲ ಇವರು. ಇಂತಹ ಯಮನಿಗೆ ಸಮನಾಗಿರ್ತಕ್ಕಂತಹ ನೀಚರು ದುಷ್ಟರು ಯಾತಕ್ಕೆ ಹುಟ್ಟಿದರು ಅಂಥೇಳಿ ಅವರನ್ನು ಬೈತಾ ಇದ್ದಾರೆ. ಒಟ್ಟಿನಲ್ಲಿ ಸಮಸ್ತ ಜನವೂ ಕೂಡ ದುಃಖ ಪಡ್ತಾ ಇದೆ. ಆಗ ಆ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಬಿದ್ದಿರತಕ್ಕಂತಹ ಸುಧನ್ವ ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಹಿಂದೆ ಪ್ರಹ್ಲಾದನಂ ಪಾಲಿಸಿದೆ ಗಡ, ಹಿಂದೆ ಪ್ರಹ್ಲಾದನಂ ಪಾಲಿಸಿದೆ ಗಡ, ದೃಪದನಂದನೆಯ ಮಾನವಂ ಕಾದೆಗಡ, ಭಕ್ತರ್ಗೆ ಬಂದೆಡರನು ಆವಗಂ ಪರಿಹರಿಪೆಗಡ, ದೇವಾ ನಿನ್ನಂ ಪೆಸರ್ಗೊಂಡೊಡೆ, ಇಂದು ಮೊರೆ ಉಗುವೊಡೆ ಆರಂ ಕಾಣೆನು, ಅಕಟ ಗೋವಿಂದ ನೀನಲ್ಲದೆ ವಿಚಾರಿಸುವರಿಲ್ಲ, ಸಲಹು ಎಂದು ಅವಂ ಚಿತ್ತದೊಳ್ ಕೃಷ್ಣನಂ ಧ್ಯಾನಿಸುತ್ತ ನಿರ್ಭಯದೊಳು ಇರುತ್ತೀರ್ದನು. ಭಗವಂತ ಹಿಂದೆ ಪ್ರಹ್ಲಾದ ತನ್ನ ತಂದೆಯ ಸಿಟ್ಟಿಗೆ ಸಿಕ್ಕಿ ಅವನು ನಾಶವಾಗುವ ಸ್ಥಿತಿಗೆ ಬಂದಾಗ ನಿನ್ನನ್ನು ಪ್ರಾರ್ಥಿಸಿದ ಕೂಡಲೇ ಕಂಬದಿಂದ ಬಂದುಬಿಟ್ಟು ನರಸಿಂಹನಾಗಿ ಅವನನ್ನು ರಕ್ಷಣೆ ಮಾಡಿದೆ. ದೃಪದನಂದನೆ ಸಭೆಯಲ್ಲಿ ಅವಳ ಮಾನಾಪಹರಣವಾಗುವಂತಹ ಸ್ಥಿತಿ ಬಂದಾಗ ವಸ್ತ್ರಾಪಕರುಷಣದ ಸಂದರ್ಭದಲ್ಲಿ ಅವಳ ಪ್ರಾರ್ಥನೆಗೆ ಓಗೊಟ್ಟು ನಂದಗೋಪಕುಮಾರ ಅಂಥೇಳಿ ಅವಳು ಕರೆದ ಕೂಡಲೇ ಬಂದು ಅವಳನ್ನು ನೀನು ಕಾಪಾಡಿದೆ. ಭಕ್ತರಿಗೆ ಬಂದೆಡರ ನಾವಾಗ, ಯಾವಾಗಲೂ ಕೂಡ ಭಕ್ತರು ಕಷ್ಟದಲ್ಲಿ ಒಮ್ಮೆ ಭಗವಂತ ಅಂತ ಹರಿ ಅಂತಂದರೆ ಸಾಕು, ಬಂದು ಅವರನ್ನು ಕಾಪಾಡತಕ್ಕಂಥವನು ನೀನು. ನಿನ್ನ ಹೆಸರನ್ನು ಕರೆದರೆ ಸಾಕು, ನೀನು ಭಕ್ತರನ್ನು ಕಾಪಾಡ್ತೀಯ. ಇಂದು ನನ್ನನ್ನು ರಕ್ಷಣೆ ಮಾಡ್ತಕ್ಕಂಥವರು ಯಾರೂ ಕೂಡ ಇಲ್ಲ. ನನ್ನ ತಂದೆ ಸಿಟ್ಟಾಗಿ ನನ್ನನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕಿಸಿದ್ದಾನೆ. ನಾನು ಧರ್ಮವೆಂದು ಆಚರಣೆ ಮಾಡಿರ್ತಕ್ಕಂಥದ್ದನ್ನು ನನ್ನ ತಂದೆ ಒಪ್ಪಲಿಲ್ಲ. ಗೋವಿಂದ, ನನ್ನ ನೀನು ಯಾರು ವಿಚಾರಿಸ್ತಾರಪ್ಪ? ಸಕಲವನ್ನು ಅರಿತಿರ್ತಕ್ಕಂಥವನು ನೀನು, ಎಲ್ಲರ ಆತ್ಮಸ್ವರೂಪನಾಗಿ ಎಲ್ಲರಲ್ಲೂ ಇದ್ದು ಎಲ್ಲವನ್ನೂ ಕೂಡ ಅರಿಯತಕ್ಕಂಥವನು ನೀನು. ನನ್ನ ಸ್ಥಿತಿಯನ್ನು ನೋಡು ಅಂಥೇಳಿ ಭಗವಂತನನ್ನು ಧ್ಯಾನ ಮಾಡ್ತಾ ನಿರ್ಭಯದೊಳಿರುತ್ತಿದ್ದನು. ಕವಿ ಹೇಳ್ತಾ ಇದ್ದಾನೆ, ಸುಧನ್ವನಿಗೆ ಯಾವ ಭೀತಿಯೂ ಕೂಡ ಇಲ್ಲ, ಸಮಾಧಾನವಾಗಿದ್ದಾನಂತೆ. ಹರಿ ಇದ್ದಾನೆ, ಅವನ ಚಿತ್ತದಂತೆ ಏನು ಬೇಕಾದರೂ ನಡೆಯಲಿ ಅಂಥೇಳಿ ನಿರ್ಭಯವಾಗಿ ಭಗವಂತನನ್ನು ಮತ್ತೆ ಧ್ಯಾನ ಮಾಡ್ತಾ ಇದ್ದಾನೆ. ಜಯ ಜಯ ಜನಾರ್ದನ ಮುಕುಂದ, ಜಯ ಜಯ ಜನಾರ್ದನ ಮುಕುಂದ, ಮುರಮರ್ದನ ಜಯ ಮಿತ್ರ, ಗೋವಿಂದ ಪಕ್ಷಿವಾಹನ, ಕಮಲನಯನ ಪೀತಾಂಬರ ಘನಶ್ಯಾಮ, ಹರಿ ಕೃಷ್ಣ ವೈಕುಂಠ ನಾರಾಯಣ, ಕ್ಷಯರಹಿತ ರಾಮ ಲಕ್ಷ್ಮೀ ರಮಣ,
ಆ ನತ ಸುರಾಲಯದೇನು ಭಕ್ತವತ್ಸಲ ಕೃಪಾಕರ ಮಹಾಭಯ ನಿವಾರಣ ನೃಸಿಂಹತ್ರಾಹಿ ಮಹಾಭಯ ನಿವಾರಣ ನೃಸಿಂಹ ತ್ರಾಹಿ ಎನುತಿರ್ದನ ಸುಧನ್ವಂ ಮರೆಯದೆ ಜನಾರ್ದನ ವಿಜಯ ಮಿತ್ರ, ನೀನು ಪಾರ್ಥನ ಮಿತ್ರ ಅಂಥೇಳಿ ಅವನ ನಾಮಸ್ಮರಣೆಯನ್ನು ಏನೇನಿದೆಯೋ ಅಷ್ಟೋತ್ತರ ಸಹಸ್ರನಾಮದಲ್ಲಿ ಏನೇನು ಹೆಸರುಗಳಿದೆಯೋ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದಾನೆ. ಗೋವಿಂದ, ಪಕ್ಷಿವಾಹನ, ಕಮಲನಯನ, ಪೀತಾಂಬರ, ಘನಶ್ಯಾಮ, ಭಕ್ತವತ್ಸಲ, ಕೃಪಾಕರ, ಮಹಾಭಯ ನಿವಾರಣ ಅಂತ. ಎಂತಹ ಭಯ ಬಂದರೂ ಕೂಡ ನಿನ್ನ ನಾಮಸ್ಮರಣೆ ಎನ್ನತಕ್ಕಂಥದ್ದು ಅಂತಹ ಭಯದಿಂದ ನಮ್ಮನ್ನು ಪಾರು ಮಾಡುತ್ತೆ. ನರಸಿಂಹತ್ರಾಹಿ, ನರಸಿಂಹರೂಪನಾಗಿರ್ತಕ್ಕಂತಹ ಭಗವಂತ ನನ್ನನ್ನು ಕಾಪಾಡು, ತ್ರಾಹಿ ಅಂಥೇಳಿ ಅವನು ಮನಸ್ಸಿನಲ್ಲೇ ಧ್ಯಾನ ಮಾಡ್ತಾ ಸ್ವಸ್ಥನಾಗಿದ್ದಾನೆ. ಯಾವ ಚಿಂತೆಯೂ ಕೂಡ ಇಲ್ಲ ಅವನಿಗೆ. ಭಗವಂತನ ನಾಮಸ್ಮರಣೆಯಲ್ಲಿ ಮೈ ಮರೆತು ಬಿಟ್ಟಿದ್ದಾನೆ. ನನ್ನನ್ನು ಈ ತಪ್ತ ಕಟಾಹದಲ್ಲಿ ಹಾಕಿದ್ದಾರೆ ಅನ್ನೋದು ಕೂಡ ಮರೆತು ಹೋಗಿಬಿಟ್ಟಿದೆ. ಏನು ಆಶ್ಚರ್ಯ! ಅವನು ತಪ್ತ ಕಟಾಹದಲ್ಲಿ ಬಿದ್ದಿದ್ದರೂ ಕೂಡ ಆ ಕುದಿಯತಕ್ಕಂತಹ ಎಣ್ಣೆಯನ್ನು ನೋಡಿದರೆ ಕಣ್ಣುಗಳು ಬೆಂದು ಹೋಗಬೇಕು. ಅಂತಹ ಸ್ಥಿತಿಯಲ್ಲಿ ಸುಧನ್ವನಿಗೆ ಏನೂ ಆಗಲಿಲ್ಲ. ಅರಸಕೆ ಆಶ್ಚರ್ಯಮಂ ನೋಡು ಎವೆಸಿ ಒಲುರಿಗೊಂಡು ಕಡುಗಾಯ್ದು ತಳಪಳನೆ ಕುದಿದುಕ್ಕಿ ಮೊರೆವುದು ಕಟಾಹ ತೈಲಂ ಮೈಗೆ ಸೊಗಯಿಸುವ ಭಾವನ್ನದಂಪಾಗಿರೇ ತಳಪಳನೆ ಕುದಿದುಕ್ಕಿ ಮೊರೆವುದು ಕಟಾಹ ತೈಲಂ ಮೈಗೆ ಸೊಗಯಿಸುವ ಭಾವನ್ನದಂಪಾಗಿರೇ ಕೊರಗದಾತನ ರೋಮವು ಅಡಗದಂಗದ ಸೊಂಪು ಕೊರಳ ತುಳಸಿಯ ದಂಡೆ ಬಾಡದು ಮುಡಿದ ಪೂಗಳರೆಗಂಧವು ಅರಳ್ದುದು ಸುಧನ್ವನ ಮುಖಾಂಬುಜವು ಇನೋದಯದ ಕಮಲದಂತೆ ತಳಬಳನೆ ಕುದಿದು ಉಕ್ತಾ ಇರತಕ್ಕಂತಹ ಆ ಕಟಾಹ ತೈಲ ಸುಧನ್ವನ ಮೈಗೆ ಬಾವನ್ನ ದಂಪಾಗಿರೆ ಅಂತ, ತಂಪಾಗಿರ್ತಕ್ಕಂಥ ಚಂದನದಲ್ಲಿ ಮಲಗಿದಂತೆ ಆಗ್ಬಿಡ್ತು ಅಂತ. ಚಂದನದಲ್ಲಿ ಮಲಗಿದರೆ ಯಾವ ರೀತಿ ತಂಪಾಗುತ್ತೋ ಹಾಗಾಗ್ಬಿಡ್ತು. ಏನೂ ಆಗಲೇ ಇಲ್ಲ. ರೋಮವೂ ಕೂಡ ಬಾಡಲಿಲ್ಲ. ಅವನ ಮೈಯಲ್ಲಿರ್ತಕ್ಕಂತಹ ಆ ಏನು ಯೌವನದ ಆ ಒಂದು ಸೌಂದರ್ಯ ಇದೆ ಅದು ಸ್ವಲ್ಪವೂ ಕೂಡ ಕೆಡಲಿಲ್ಲ. ಕೊರಳಲ್ಲಿರ್ತಕ್ಕಂತಹ ತುಳಸಿಯ ದಂಡೆ ಅದು ಕೂಡ ಬಾಡಿ ಹೋಗಿಲ್ಲ. ಅವನು ವಿಷ್ಣು ಭಕ್ತನಾದ್ದರಿಂದ ಪ್ರತಿನಿತ್ಯ ಪೂಜೆಯನ್ನು ಮಾಡಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ವಿಷ್ಣುವಿಗೆ ಅರ್ಪಣೆ ಮಾಡಿರ್ತಕ್ಕಂತಹ ತುಳಸಿಯ ದಂಡೆಯನ್ನು ತನ್ನ ಕೊರಳಲ್ಲಿ ಧಾರಣೆ ಮಾಡ್ತಾ ಇದ್ದ. ಅಂತಹ ತುಳಸಿಯ ದಂಡೆಯೂ ಕೂಡ ಬಾಡಿ ಹೋಗಲಿಲ್ಲ. ಹಾಗೆಯೇ ಮುಡಿದಿರ್ತಕ್ಕಂಥ ಹೂಗಳು ಕೂಡ ಬಾಡದೆ ಮತ್ತಷ್ಟು ಅರಳ್ತಾ ಇದೆ, ಮತ್ತಷ್ಟು ಕಂಪನ್ನು ತೋರ್ತಾ ಇದೆ. ಆ ಜೊತೆಗೆ ಸುಧನ್ವನ ಮುಖ ಇನೋದಯದ ಕಮಲದಂತೆ, ಸೂರ್ಯನ ಉದಯದಲ್ಲಿ ಯಾವ ರೀತಿ ಕಮಲಗಳು ಅರಳುತ್ತೋ ಅದೇ ರೀತಿ ಮತ್ತಷ್ಟು ಅರಳುತ್ತಾ ಇದೆ. ಅವನ ಮೈಕಾಂತಿ ಹೆಚ್ಚುತ್ತಾ ಇದೆ. ಇದನ್ನು ಕಂಡು ಜನರೆಲ್ಲ ಅಚ್ಚರಿಯನ್ನು ಹೊಂದಿದ್ದಾರೆ. ಕಂಡು ಬೆರಗಾದುದು ಎಲ್ಲ ಜನ, ಕಂಡು ಬೆರಗಾದುದು ಎಲ್ಲ ಜನ ಸ್ತುತಿಸಿದರ್ ಪುಂಡರೀಕಾಕ್ಷಣಂ ಬಳಿಕ ಲಿಖಿತಂ ಖಾತಿಗೊಂಡು ಇವಂ ಬಲ್ಲನಗ್ನಿಸ್ತಂಭಮಂ ಇವಂ ಬಲ್ಲನು ಅಗ್ನಿಸ್ತಂಭಮಂ ನಾರಿಕೇಳಂಗಳಂ ತರಿಸೂಯನೆ ಕೊಂಡು ಬಂದೆಳ ನೀರ್ಗಳಂ ಸುರಿಯಲು ಉರಿ ನಭೋಮಂಡಲವನಪ್ಪಳಿಸೆ ಹೊಡೆದವು ಪುರೋಹಿತರ ಗಂಡಸ್ಥಳಗಳಂ ಸಿಡಿವೋಳ್ಗಳು ಹೊಡೆದವು ಪುರೋಹಿತರ
ಗಂಡ ಸ್ಥಳಗಳಂ ಸಿಡಿವೋಳ್ಗಳು ಆಗಳು ನಗುತ್ತಿರ್ದನ ಕುವರನು ಎಲ್ಲ ಜನರು ಕೂಡ ಸಂತೋಷದಿಂದ ಹಾಗೂ ಬೆರಗಿನಿಂದ ನೋಡ್ತಾ ಇದ್ದಾರೆ. ಇದೆಲ್ಲ ಕೃಷ್ಣನ ಲೀಲೆ. ಅವನು ಕೃಷ್ಣ ಭಕ್ತ, ಅವನು ಹರಿಭಕ್ತ. ಅವನು ಸ್ತುತಿ ಮಾಡ್ತಾ ಇರ್ತಕ್ಕಂಥದ್ದು ಯಾರಿಗೂ ಕೇಳಿಸ್ತಾ ಇಲ್ಲ, ಅವನು ಮನಸ್ಸಿನಲ್ಲೇ ಸ್ತುತಿ ಮಾಡ್ತಾ ಇದ್ದಾನೆ. ಆದರೆ ಎಲ್ಲರಿಗೂ ಗೊತ್ತು ಅವನು ಹರಿಭಕ್ತ. ಏಕಾದಶಿ ವ್ರತವನ್ನು ಮಾಡ್ತಕ್ಕಂಥವನು, ಏಕಪತ್ನಿ ವ್ರತ, ಸಕಲ ಶಾಸ್ತ್ರ ಸಂಪನ್ನ, ವೇದಾದಿಗಳನ್ನು ಅರಿತಿರ್ತಕ್ಕಂಥವನು ಅಂಥೇಳಿ ಗೊತ್ತಿದೆ, ಸಕಲ ಸದ್ಗುಣ ಸಂಪನ್ನ ಅಂಥೇಳಿ ಗೊತ್ತಿದೆ. ಹಾಗಾಗಿ ಸತ್ಪುರುಷರಿಗೆ ಯಾವತ್ತೂ ಕೂಡ ಕೇಳಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಅವನು ಪಾಲನೆ ಮಾಡ್ತಕ್ಕಂತಹ ಧರ್ಮವೇ ಅವನನ್ನು ರಕ್ಷಣೆ ಮಾಡ್ತಾ ಇದೆ, ಹರಿಯೇ ಅವನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂಥೇಳಿ ಎಲ್ಲರೂ ಕೂಡ ಆ ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಆದರೆ ಲಿಖಿತನಿಗೆ ಸಿಟ್ಟು ಬಂದುಬಿಡ್ತು. ತಾನೇ ನಿಯಮವನ್ನು ಹೇಳಿರ್ತಕ್ಕಂಥವನು, ಇವನು ಅಗ್ನಿಸ್ತಂಭವನ್ನು ಬಲ್ಲವನು, ಅಗ್ನಿಸ್ತಂಭ ಮಂತ್ರವನ್ನು ಇವನು ತಿಳಿದಿದ್ದಾನೆ, ಅಗ್ನಿಸ್ತಂಭದ ಮಂತ್ರವನ್ನು ಹೇಳ್ತಾ ಮೈಗೆ ಗಾಯವಾಗದಂತೆ ನೋಡ್ಕೊಂಡಿದ್ದಾನೆ ಅಂಥೇಳಿ ಎಳನೀರುಗಳನ್ನು ತರೋಕೆ ಹೇಳಿದ್ದಂತೆ. ಎಳನೀರುಗಳನ್ನು ಕೊಚ್ಚಿ ಅದರ ನೀರನ್ನು ಸುರಿತಾ ಇದ್ದಾರೆ. ಜೋರಾಗಿ ಉರಿ ನಭಸ್ಥಳಕ್ಕೆ ಅಪ್ಪಳಿಸ್ತಾ ಇದೆ. ಆದರೂ ಕೂಡ ಇವನಿಗೆ ಏನೂ ಆಗಲಿಲ್ಲ. ಜೊತೆಗೆ ಅಲ್ಲಿ ನೋಡ್ತಾ ಇದ್ದಂತಹ ಲಿಖಿತ, ಶಂಖ ಇಬ್ಬರಿಗೂ ಕೂಡ ಆ ಎಳನೀರುಗಳ ಹೋಳುಗಳು ಬಂದು ಅವರ ಕೆನ್ನೆಗಳಿಗೆ ಅಪ್ಪಳಿಸ್ತಾ ಇದೆಯಂತೆ. ಎಲ್ಲರೂ ಕೂಡ ಆಶ್ಚರ್ಯಭರಿತವಾಗಿ ನೋಡ್ತಾ ಇದ್ದಾರೆ. ಆದರೆ ಕಣ್ಮುಚ್ಚಿಕೊಂಡು ಕೂತ್ಕೊಂಡಿರ್ತಕ್ಕಂತಹ ಸುಧನ್ವ ಹಾಗೆ ನಗುತ್ತಾ ಇದ್ದಾನೆ. ಉರಿ ಎಷ್ಟಾದರೂ ಕೂಡ ಶಾಖ ಸ್ವಲ್ಪವೂ ಕೂಡ ಇವನಿಗೆ ತಾಗಿಲ್ಲ, ಇವನಿಗೆ ಯಾವುದೂ ಕೂಡ ನೋವನ್ನು ಉಂಟು ಮಾಡಿಲ್ಲ. ಭಾವನ್ನ ದಂಪಾಗಿರೆ ಅಂತ ಆ ಗಂಧವನ್ನು ತೇದು ಅದರಲ್ಲೇ ಕೂತ್ಕೊಂಡ್ರೆ ಎಷ್ಟು ತಂಪಾಗುತ್ತೋ ಆ ರೀತಿಯಲ್ಲಿ ಅವನಿಗೆ ಸಂತೋಷ ಉಂಟಾಗಿದೆ. ನಿಶ್ಚಲ ಹೃದಯನಾಗಿ ವಿಷ್ಣುನಾಮಂಗಳ ಪುನಶ್ಚರಣೆಯಿಂದ ಅವಂ ಸುಖದೊಳಿರುತ್ತಿರೆ ಕಂಡು ಪಶ್ಚಾದ್ವಿವೇಕದಿಂದ ಉರೆನೊಂದು ಹರಿಕಿಂಕರ ದ್ರೋಗಮಂ ಮಾಡಿದ ಹರಿಕಿಂಕರ ದ್ರೋಗಮಂ ಮಾಡಿದ ದುಶ್ಚರಿತಕ್ಕೆ ಆವುದು ನಿಷ್ಕೃತಿಗಳಿಲ್ಲ ಎಂಬ ನಿಶ್ಚಯದೊಳು ಆಗ ಮರಣಾಂತವೇ ತನಗೆ ಪ್ರಾಯಶ್ಚಿತ್ತಮೆಂದು ಆ ಕಟಾಗದೊಳ್ ಕುದಿವೆಣ್ಣೆಯೊಳ್ ಬಿದ್ದ ನಾಲಿಖಿತನು. ಲಿಖಿತ ನೋಡ್ತಾ ಇದ್ದಾನೆ. ವಿಷ್ಣುವಿನ ನಾಮಸ್ಮರಣೆಯ ಪುನಶ್ಚರಣೆಯಿಂದ ಸುಖದಿಂದ ಇದ್ದಾನೆ ಇವನು. ಮಹಾಭಕ್ತ ಇವನು. ಯಾವ ತೊಂದರೆಯೂ ಇವನಿಗೆ ಉಂಟಾಗೋದಿಲ್ಲ. ಭಕ್ತಿಯಿಂದಲೇ ಇವನು ಗೆದ್ದಿದ್ದಾನೆ, ಹರಿಯ ಮನಸ್ಸನ್ನು ಗೆದ್ದಿದ್ದಾನೆ. ಇವನು ಯಾವ ತೊಂದರೆಯನ್ನು ಕೂಡ ಹೊಂದತಕ್ಕಂಥವನಲ್ಲ ಅಂಥೇಳಿ ವಿವೇಕ ಬಂದುಬಿಡ್ತು ಲಿಖಿತನಿಗೆ. ನಾನು ಮಾಡಿದ್ದು ಧರ್ಮದ್ರೋಹವಾಯಿತು, ಹರಿಕಿಂಕರನಿಗೆ ನಾನು ದ್ರೋಹವನ್ನು ಮಾಡಿಬಿಟ್ಟೆ, ನನ್ನ ಪ್ರಾಣವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಒಂದೇ ಇದಕ್ಕೆ ಪರಿಹಾರ ಅಂಥೇಳಿ ನಿಶ್ಚಯ ಮಾಡಿ ಆ ಕುದಿಯತಕ್ಕಂತಹ ಎಣ್ಣೆಯಲ್ಲಿ ತಾನೂ ಹೋಗಿ ಲಿಖಿತ ಬಿದ್ದಿದ್ದಾನೆ. ಆದರೆ ಆ ತಪ್ತ ತೈಲದ ಕಟಾಗದೆಡೆ ಲಿಖಿತಂಗೆ ಶೀತ ಸ್ಥಳ ಮಾದುದು. ಆ ತಪ್ತ ತೈಲದ ಕಟಾಗದೆಡೆ ಲಿಖಿತಂಗೆ ಶೀತ ಸ್ಥಳ ಮಾದುದು. ಆ ಸುಧನ್ವನ ಸಂಗಂ ಏತರತಿಶಯಮೋ ಹರಿಭಕ್ತರಂ ಸಾರ್ದಂಗೆ ತಾಪಮಿರ್ದಪುದೇ. ಬಳಿಕ ಆತಗಳ್ ಕುದಿವೆಣ್ಣೆಯೊಳ್ ಸುಖದೊಳಿರೆ ಹಂಸಕೇತು ವಿಸ್ಮಿತನಾಗಿ ಮಂತ್ರಿಗಳೊಡನೆ ಬಂದು ಪ್ರೀತಿಯಿಂದ ಅವರಿರುವರಂ ತೆಗೆದು ತಕ್ಕೈಸಿದಂ ಸುತ ಪುರೋಹಿತರನು. ಲಿಖಿತ ಸುಧನ್ವನ ಜೊತೆಯಲ್ಲಿ ತಾನೂ ಬಿದ್ದರೂ ಕೂಡ ಅವನಿಗೂ ಕೂಡ ತಂಪಾಗ್ಬಿಡ್ತು.
ಕುದೀತಾ ಇರತಕ್ಕಂತಹ ಎಣ್ಣೆ ಅವನಿಗೂ ಕೂಡ ತಂಪಾಗಿ ಅವನ ಮೈಗೂ ಕೂಡ ಏನನ್ನು ಕೂಡ ಮಾಡಲಿಲ್ಲ. ಕವಿ ಹೇಳ್ತಾ ಇದ್ದಾನೆ, ಹೇಗೆ ಭಗವಂತನ ಸಾನ್ನಿಧ್ಯವೋ ಹಾಗೆ ಭಗವದ್ಭಕ್ತರ ಸಾನ್ನಿಧ್ಯವೂ ಕೂಡ. ಭಗವದ್ಭಕ್ತರ ಸಾನ್ನಿಧ್ಯದಲ್ಲಿ ಯಾವ ತಾಪವೂ ಕಷ್ಟವೂ ಕೂಡ ಉಂಟಾಗೋದಿಲ್ಲ ಅನ್ನೋದು ಲೋಕದಲ್ಲಿ ವಿದಿತವಾಯಿತು. ಆ ಕುದಿಯುವ ಎಣ್ಣೆಯಲ್ಲಿ ಇಬ್ಬರೂ ಕೂಡ ಸುಖದಲ್ಲಿದ್ದಾರೆ. ಒಬ್ಬರ ಜೊತೆಗೆ ಒಬ್ಬರು ಹಂಸಕೇತು ಇದನ್ನೆಲ್ಲ ನೋಡ್ದ. ತಂದೆ ಅವರಿಬ್ಬರನ್ನು ಕೂಡ ಹೊರಗೆ ತೆಗೆಸಿಬಿಟ್ಟು ಅವರೊಂದಿಗೆ ಪ್ರೀತಿಯಿಂದ ಇಬ್ಬರನ್ನು ಕೂಡ ಆಲಿಂಗನ ಮಾಡಿಕೊಂಡಿದ್ದಾನೆ ಸೂತ ಪುರೋಹಿತರನ್ನ. ಪನ್ನೀರಮಿಂದು ದಿವ್ಯಾಂಬರವನುಟ್ಟು ಭಾವನ್ನದಿಗುರಂ ಗೆಲ್ದು ಕಮ್ಮಲರ್ಗಳಂ ಸೂಡಿ ಸನ್ನುತ ಸುಯಕ್ಷ ಕರ್ದಮವನನುಕರಿಸಿ ಕತ್ತುರಿ ತಿಲಕವಿಟ್ಟು ಪಣೆಗೆ ರನ್ನದೊಡವುಗಳ ನಳವಡಿಸಿ ವೀಳಯಗೊಂಡು ತನ್ನ ನುಳುಹಿದ ದೇವಪುರದ ಲಕ್ಷ್ಮೀಪತಿಯನು ಇನ್ನು ಕಂಡಪೆನೆಂಬ ಹರುಷದಿಂ ಕಳೆಯೇರಿ ಮೆರೆದಂ ಸುಧನ್ವನಂದು. ಆನಂತರ ಪನ್ನೀರಿನಲ್ಲಿ ಇಬ್ಬರೂ ಕೂಡ ಸ್ನಾನವನ್ನು ಮಾಡಿದ್ದಾರೆ, ದಿವ್ಯಾಂಬರಗಳನ್ನು ಹುಟ್ಟಿದ್ದಾರೆ. ಸುಧನ್ವ ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಮಾಡ್ತಾ ಸನ್ನುತ ಯಕ್ಷಕರ್ದಮ, ಒಳ್ಳೆಯ ಯಕ್ಷಕರ್ದಮ ಅನ್ನತಕ್ಕಂಥ ಶ್ರೇಷ್ಠವಾದ ಸುಗಂಧಗಳನ್ನು ಮೈಗೆಲ್ಲ ಹಚ್ಚಿಕೊಂಡಿದ್ದಾನೆ. ಕಸ್ತೂರಿಯ ತಿಲಕವನ್ನು ಹಾಕಿಕೊಂಡಿದ್ದಾನೆ. ಅದೇ ರೀತಿಯಲ್ಲಿ ರತ್ನದ ಆಭರಣಗಳು ಅದನ್ನು ಮೈಗೆಲ್ಲ ಹಾಕಿಕೊಂಡು ತಂದೆಯಿಂದ ಯುದ್ಧಕ್ಕೆ ವೀಳೆಯವನ್ನು ಪಡೀತಾ ಇದ್ದಾನೆ. ವೀಳೆಯವನ್ನು ಹಾಕಿಕೊಂಡು ದೇವಪುರದ ಲಕ್ಷ್ಮೀರಮಣನನ್ನು ಇನ್ನು ನೋಡ್ತೇನೆ, ಆ ಹರಿಯನ್ನು ನೋಡ್ತೇನೆ, ವಿಷ್ಣುವನ್ನು ನೋಡ್ತೇನೆ, ಅರ್ಜುನನಿಗಾಗಿ ಹಾತರಿಯತಕ್ಕಂತಹ ಕೃಷ್ಣನನ್ನು ನಾನು ಇಂದು ನೋಡ್ತೇನೆ ಅಂಥೇಳಿ ಹರ್ಷದಿಂ ಕಳೆಯೇರಿ. ಈ ಭಗವಂತನ ನಾಮಸ್ಮರಣೆಯಿಂದಲೇ ಏನು ಮೈಗೆ ಗಾಯಗಳಾಗದೆ ಉಳಿದಿರತಕ್ಕಂತಹ ಸುಧನ್ವ ಕಳೆಯೇರಿ ಮತ್ತಷ್ಟು ಆ ಭಗವಂತನ ನಾಮಸ್ಮರಣೆಯಿಂದ ಮೈಯೆಲ್ಲ ಕಾಂತಿಗೊಂಡು ಸುಧನ್ವ ಸಿದ್ಧನಾಗಿದ್ದಾನೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 11ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್.ಆರ್. ವಾಸುದೇವ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್. ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.